ತಾಳ್ರಪ್ಪ, ಈಗ ಆತರ ಪಟ್ರೆ ಹೆಂಗೆ? ನಾವ್ಯಾರು ನಮ್ಮನೆ ಹೆಣ್ಮಕ್ಳಿಗೆ ಹಿಂಗಾದ್ರೆ ಬೇರೆ ಹೆಣ್ಮಕ್ಳ ಗತಿ ಏನು? ನಮ್ ಹುಡ್ಗ ಅಂತವ್ನಲ್ಲ ಸ್ವಾಮಿ. ಹಂಗಾರೆ ನಮ್ದಲ್ಲಿ 3 ಬಿಟ್ಟು ವಂಶನ? ಹಂಗಲ್ಲ, ಇದು ಪ್ರೀತಿ ಇಸ್ಯ. 2 ಕೈ ಸೇರಿದ್ರೆ ಚಪ್ಪಾಳೆ ಅಂತಾರೆ. ಅದಕ್ಕೆ ನಿಮ್ ಮಗಳನ್ನೂ ಕರ್ಸ್ಬಿಡಿ. ಚಪ್ಪಾಳೆ ಚಿಟಿಕೆ ಹೊಡಕ್ 1 ಕೈ ಸಾಕು. ಅದಕ್ಕೂ 2 ಬೆಳ್ ಬೇಕಾಯ್ತದೆ. ಏನವ ಇವನು ನಿನ್ ಪ್ರೀತಿ ಮಾಡ್ತಾನಂತೆ, ದಿಟ್ವೆ? ಹಾಗೇನೂ ಇಲ್ಲಪ್ಪ. ಮತ್ತೆ ಕಾಜ್ಗ ಹೆಂಗ್ ಬಂತಮ್ಮ? ನೋಟ್ಸ್ ಕೊಡು ಅಂತ ಶೈಲಿ ಕೇಳಿದ್ಲು, ಕೊಟ್ಟೆ ಅಷ್ಟೇ. ನಂತವ ಇಲ್ಲ ಅಂದ್ರು ಅವನೇ ಬಲವಂತ ಮಾಡಿ ಕೇಳ್ದ, ಅದಕ್ಕೆ ಕೊಡಿಸ್ದೆ. ಈಗೇನ್ ಹೇಳ್ತೀರಾ? ಹೇಳದೇನೋ, ಹೆಣ್ಮಕ್ಳು ನೋಡೋ ಕಣ್ಣು ಕಾಜ್ಗಬರಿಗೆ ಕೈ ಎರಡು ಇರ್ಬಾರ್ದು. ಬುದ್ಧಿ ನೀವೇ ಕಾಪಾಡ್ಬೇಕು. ನನ್ ಮಗನಿಂದ ತಪ್ಪಾಗೋಗಿದೆ ಬುದ್ಧಿ, ನೀವೇ ಕಾಪಾಡ್ಬೇಕು. ಅದನ್ನ ಒಟ್ಟಾಕೊಂಡು ನೀವೇ ನನ್ ಮಗನ್ ಕಾಪಾಡ್ಬೇಕು. ಅಯ್ಯೋ ಎದ್ದಳು. ಅಯ್ಯೋ ತಪ್ಪು ಆಯ್ತದಪ್ಪ, ನಮ್ಮೂರಲ್ವೇ, ನಮ್ಮೂರ ನಾವ್ ಬಿಟ್ಕೊಡಕ್ ಆಯ್ತದೆ. ಏನು ಊರ್ ಶಿಕ್ಷೆ ಕೊಡಕ್ಕೆ ನಾವೇನು ಸುಪ್ರೀಂ ಕೋರ್ಟ್ನರೇ? ಎಣ್ಣೆಗ್ ಸಿಕ್ಕೊಂಡಿದ್ದಾಗಿಲ್ಲ. ಏನೇ ಅಕ್ಕ, ಯಾವತ್ತಾದ್ರೂ ಇಷ್ಟು ಪ್ರೀತಿಯಿಂದ ಬಾವ ನಿನ್ನ ಹಿಡ್ಕೊಂಡಿದಾರ? ಇರೋದನ್ನೆಲ್ಲ ಊರಿಗೆ ಹಂಚಿದ್ರೆ ಮನೇಲೇನಿರತ್ತೆ, ಖಾಲಿ ತಟ್ಟೆ. ಎಣ್ಣೆಗೆ ಸೋಂದ್ಕತ್ಕೊಂಡು ಬಿಡಪ್ಪ, ಬಿಡು. ಅಣ್ಣ, ಇದು ಬೇಕಾ? ಅಲ್ಲ, ಪಂಚಾಯತಿಗೆ ನಿಮ್ಮನೆಯವರೆಲ್ಲ ಯಾಕೆ ಬೇಕಿತ್ತು? ಇರ್ಬೇಕು. ಈಗ ಆಗಿರೋ ತಪ್ಪೇನು, ಯಾರಿಂದ, ಅದಕ್ಕೆ ಶಿಕ್ಷೆ ಎಂತದ್ದು, ಅದಕ್ಕೆ ಪರಿಹಾರ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು. ಅಯ್ಯಯ್ಯಯ್ಯಯ್ಯೋ ನೋಡಿ, ಆ ತುಂಬಿರೋ ಹೊಟ್ಟೆಗೆ ಊಟ ಹಾಕಿದ್ ಮಹಾನ್ ಭಾವ ಯಾರು ಅಂತ ಗೊತ್ತಾಗಬೇಕು. ನೀವಾಗ ನೀವು ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಯ್ತದೆ. ಆ ಹೆಣ್ಮಗ ತೋರ್ಬಿಟ್ರೆ ನಿಮ್ಮನ್ನ ಊರಿಂದ ಬಹಿಷ್ಕಾರ ಹಾಕ್ಬಿಡ್ತೀನಿ. ನಮ್ಮೂರ್ ಜನಕ್ಕೆ ನಾವು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರೋಕಿಲ್ಲ. ನೀ ಹೇಳವ, ನೀನು ಹೇಳ, ಅದು ಯಾವನೇ ಆಗಿಲ್ಲ, ನೀ ಎದ್ರಕಬೇಡ, ನೀನ್ ಹೇಳು. ಯಾಕವ? ಓ, ಕತ್ಲೋ ಕಾಣ್ಲಿಲ್ಲ ಅಂತ್ಯಾ? ಅಯ್ಯೋ, ಅದಕ್ಕೆ ಕಂಡ್ರೆ ಹೇಳೋದು ಕರೆಂಟ್ ಇರ್ಬೇಕು ಅಂತ. ಈಗ ಬರೋ ಸರ್ಕಾರ ಕರೆಂಟ್ ಕೊಡೋಕಿಲ್ಲ ಇಂತವ ಆಯ್ತದೆ. ನಾವ್ ಯಾರನ್ನ ಅಂತ ಕೇಳೋದೀಗ? ಈಗ ನೀವೇ ಹೇಳಿ ಏನ್ ಮಾಡೋದು ಅಂತ. ಏನ್ ಹೇಳಕ್ ಆಯ್ತದೆ? ಊರಿನ ಮುಖಂಡನಾಗಿ ನಿಮ್ಗೆ ಕರೆಂಟ್ ಕೊಡೋಕ್ ಆಯ್ಕಿಲ್ಲ, ನೀವು ಬೆಳೆಯೋ ಕಬ್ಬಿಗೆ ರೇಟ್ ಕಟ್ಟಕ್ ಆಯ್ಕಿಲ್ಲ. ನೋಡ್ರಪ್ಪ, ಹೆಣ್ಣೆಂಗ್ಸು ನೋವು ಅನುಭವಿಸಬಾರ್ದು, ಅದು ನನಗಿಷ್ಟ ಇಲ್ಲ. ಅದಕ್ಕೆ ನಾನೇ ಬಾಳ್ಕೊಡ್ತೀನಿ. ಪುಟ್ಟ ಮಗು ನನ್ನ ಹೆಸರಿಕಮ್ಮ. ಇವನೊಬ್ಬ ನಾನು ನಿಂದೇನೆ ಉಟ್ಬಿಟ್ಟವನೆ. ಏನೇ ಅಕ್ಕ ಇದು? ಬೇಸಾಯ ಮಾಡಿದ್ದವ್ರೆ ಅಲ್ವಾ, ಅದಕ್ಕೆ. ಇದು ಸೇರಿದ್ರೆ 6ನೇದು, ಇದನ್ನು ಅದಕ್ಕೆ ಅನ್ಬೇಕಾ? ಅಕ್ಕನ ಅಲ್ಲ, ನೀ ನನಗೆ ಅಣ್ಣನೋ ಭಾವನೋ? ಲೇ ದೇವನೊಬ್ಬ ನಾಮ ಹಲವನಲ್ವೇನೋ, ಹಂಗ ನನ್ನ ನಡೆದಾಡೋ ದೇವ್ರದಂಗ ಕಣ ನಾನು. ಬರೀ ದೇವ್ರಲ್ಲ, ನಮ್ ತೋಪ್ನಲ್ಲಿರೋ ಮಾವಿನ ಮರ ಒಂದೇ ಆದ್ರೂ ಹಣ್ಣು 100 ಹಾಗೆ. ಒಟ್ನಲ್ಲಿ ನೀನ್ ಅದೃಷ್ಟ ಮಾಡಿದ್ಯಾ ಬಿಡು. ಅಣ್ಣ ಒಬ್ನೇ ಆದ್ರೂ ಅತ್ಗೆರು ತುಂಬಾ ಜನ. ಹಂಗೆ ಅಣ್ಣ ನೋಡು, ಈ ಮನೇಲಿ ಒಂದು ವಯಸ್ಸಿಗೆ ಬಂದಿರೋ ಹೆಣ್ಮಗು ಇದೆ, ಸ್ವಲ್ಪ ತಲೆನಾ ಆಗಳ. ಅದಕ್ಕೆಲ್ಲ ಅವ್ರ ಮನೇಲಿ ಕೇಳ್ದವ್ರೆಲ್ಲಾರು ತೋಟ ಮನೇಲಿ ನಾನು ಬಾಳ್ ಕೊಡ್ತಿರೋದು. ಹೆಣ್ಮಕ್ಳು ನೊಂದ್ಕೊ ಬರ್ಕಂಡ್ರಪ್ಪ. ನಿಮ್ ಸಣ್ಣ ವಯಸ್ಸು ನಿಮ್ಗೆ ಅರ್ಥ ಆಗಲ್ಲ. ನಿಮ್ಗೆ ಸರ್ಕಾರ ಕೂತ್ರ ಹೇಳ ನಾನು. ಏನ್ರಿ ನಿಮ್ಮ ಅಣ್ಣ ಆಶೀರ್ವಾದ ಮಾಡೋದಕ್ಕೆ ಎಲ್ರು ಕೈಯಲ್ಲಿ ಅಕ್ಷತೆ ಇಟ್ಕೊಂಡ್ರೆ ನಿಮ್ಮ ಅಣ್ಣ ಅರ್ಶನದ ಕೊಂಬೆ ಇಟ್ಕೊಂಡಿರ್ತಾರೆ. ಸದ್ಯ ನೀವು ಹಂಗಲ್ವಲ್ಲ. ನಾನು ಬಾಳೆ ಗಿಡ ಇದ್ದ ಹಾಗೆ, ಒಂದೇ ಕೊನೆ. ಅಣ್ಣ, ನನ್ಗನ್ಸುತ್ತೆ ನಮ್ ಬಾಗಿ ಮೊದ್ಲಿದ್ದಾಗಿಲ್ಲ ಅಂತ. ಕಾಲೇಜ್ಗೆ ಹೋಗ್ತಾಳೆ, ಆದ್ರೆ ಜೊತೆಲಿ ಹುಡುಗರು. ಲೇ, ನಮ್ಮ ಮಗಳು ಬಂಗಾರ ಕಣ. ಬಂಗಾರ ಬೆಂಕಿಲ್ ಬಿದ್ಮೇಲೆ ಚೆನ್ನಾಗಿ ಹೊಳೆಯೋದು. ಅಂದ್ರೆ ನಿನ್ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ವೋ? ನಂಬಿಕೆ ಪ್ರಶ್ನೆ ಅಲ್ಲ ಬಾವ, ವಯಸ್ಸಂಥದ್ದು. ನೀವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿರಿ ನಮ್ ಬಾಗಿನ? ಅವಳು ಒಂದು ಲವ್ ಸ್ಟೇಟರ್ ಕೊಟ್ರೆ ಬಿಡ್ಲಿಲ್ಲ, ಪಂಚಾಯತ್ ನಿಲ್ಲಿಸ್ಬಿಟ್ಲು. ಇನ್ನಕ್ರೆ ಮಾತಾಡಿದ್ರೆ ಬುಟ್ಟಾಳೆ ಅವಳು. ನೀವ್ ಹೇಳೋದ್ ದಿಟ್ವೆ ಆಗಿದ್ರೆ ಅವಳು ಬಂದು ನನ್ ತಪ್ಪ ಹೇಳಿರೋಳು. ಹಂಗಲ್ಲ ಇದಿಂಗೆ. ಏ ಬಮ್ಮೇಣ, ಬಮ್ಮಿಲಿ. ನಮ್ ಬಾಗಿ ಯಾರ್ತವನು ಬಸ್ ಸ್ಟ್ಯಾಂಡ್ ತವು, ಕೆರೆ ತವು, ತೊಡ್ತವು, ಮಾತಾಡಿದ್ದು, ನಗಾಡಿದ್ದು ನೀನಾರು ನೋಡಿದ್ಯಾ? ಅಯ್ಯ ಬುಡಿ ಯಜಮಾನ್ರೆ,
ನನ್ನನ್ನೇ ಯಾರು ನೋಡಕ್ಕಿಲ್ಲ ಅಂತೀನಿ. ಆಕ ಹೇಳ್ತೀನಿ ಅವಳಿಗೆ, ಆಕಳ ಹೇಳ್ತೀನಿ. ಅವ್ರಿಗೆ ಆಕ ಹೇಳ್ತೀನಿ, ಆಕ- ಏನಂದ ಏನಂದ ಆಕ ಹೇಳ್ತೀನಿ. ಒಲೆ ಮೇಲೆ ಕಿತ್ತು ತಪ್ಪಲೆ ಇದ್ದಂಗೆ ಅವಳೆ. ಲಾಲಲಲಾ. ಏನಿದು ಎಲ್ಲ ಸುಮ್ನೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಅದೇನಿಲ್ಲಮ್ಮ, ಇಲ್ಲೊಬ್ರು ಪರೀಕ್ಷೆ ಬರೆಯಕ್ ಹೋಗಿ ಅವರೇ ಫೇಲ್ ಆಗ್ಬಿಟ್ಟಿದ್ದಾರೆ. ಹೌದಾ? ಸರಿ ನಾನು ಹೋಗ್ಲಾ? ಹಾ, ನೋಡಿದ್ರಾ, ಏನು ಹೇಳೇ ಇಲ್ಲ. ಅಂದ್ರೆ ಏನು ಇಲ್ಲ ಅಂತ ಅರ್ಥ. ಹೆಣ್ಣಿನ ಮನ್ಸ್ನಲ್ಲಿ ಏನಿದೆ ಅನ್ನೋದು ಮಾತ್ನಲ್ಲಿ ಗೊತ್ತಾಗಲ್ಲ ಬಾವ, ನಡವಳಿಕೆಯಲ್ಲಿ ಗೊತ್ತಾಗತ್ತೆ. ಅದನ್ನ ತಿಳ್ಕೊಳ್ಳೋದಕ್ಕೆ ಬುದ್ಧಿವಂತಿಕೆ ಬೇಕು. ನನಗೆ ಬುದ್ಧಿವಂತಿಕೆ ನನ್ನೇನ್ ಯಾಪರ್ತೆಪ್ರ ಅಂದ್ಕೊಂಡ್ಬಿಟ್ಟಿದ್ಯಾ? ಎಷ್ಟ್ ಜನ ಹೆಣ್ಣು ಮಕ್ಳಿಗೆ ನಾನು ಏನವ ನೀನು, ಬುದ್ಧಿ ಇಲ್ವಾ ನಿನ್ಗೆ? ನೀನು ಅವಳಿಗೆ ಸಪೋರ್ಟ್ ಮಾಡ್ತಿಲ್ಲ ನೀನು. ಆಹಾ, ಆ. ಮನಸ್ಸು ತುಂಬಾ ಹಠ, ಮೈ ತುಂಬಾ ಚಟ ಇದ್ರೆ ಬುದ್ಧಿವಂತಿಕೆ ಎಲ್ಲಿ ಬರುತ್ತೆ? ಅಣ್ಣ, ಊರೇ ನೀನ್ ನೋಡಿ ಹೆದರುತ್ತೆ, ಊದೋಗೊಳ್ವೆ ಸುಡುತ್ತೆ. ಹ್ಮ್. ಚಪ್ಲಿ ಎಷ್ಟೇ ಹೊಸ್ದಾದ್ರು ಹೊಸ್ತಲ್ಲೇ ಬಿಡ್ಬೇಕು. ಆದ್ರೆ ನೀವು ಏನೋ ಮನೆ ತುಂಬಾ ಓಡಾಡ್ತಿದ್ದೀರಾ. ಇವತ್ತು ನಮ್ಮನೆ ಒಳಗೆ ಬಂದವನೇ, ನಾಳೆ ನಿಮ್ಮನೆ ಒಳಗೂ ಬರ್ತಾನೆ. ಏನೇ ಗೌರಮ್ಮ, ನಾನು ಊರಪ್ಪನ ಮಗ. ನನ್ನ ಒಂದ್ ದಿವಸ ನೀನು ಮನೆಗೆ ಬಂದು ಉಂಡೋಗಂತ ಕರೀಲಿಲ್ಲ. ಅಯ್ಯೋ, ಅವನ್ನ ಮನೆಗೆ ಬಂದು ಉಂಡೋಗಂತ ಕರೀತಾಳೆ. ಹಿಂಗೆ ಈ ಹೊಲಸ್ತನ ಮಕ್ಕಳು ಪ್ರೀತಿ ಅನ್ನೋ ಹೆಸರಲ್ಲಿ ಮಕ್ಕಳು ಬರೀ ಉಡ್ಸ್ಬಿಟ್ಟು ಅದಕ್ಕೆ ನಮ್ಮ ವಂಶದ ಹೆಸರಿಕ್ಬಿಟ್ರೆ ಊರಪ್ಪನ ವಂಶ ಏನಾಗಬೇಕು? ನೋಡಿ, ಸುಮ್ನೆ ಊರ್ ಬಿಡಿಸಿ ತಿಪ್ಪೆ ಗುಂಡಿ ಹಿತ್ಲಲ್ಲೇ ಇರ್ಬೇಕು. ಈಗಿಷ್ಟೆಲ್ಲ ಆಗಿದ್ದು ನಿನ್ ಮಗಳ ಪ್ರೀತಿಯಿಂದ ಅಲ್ವಾ? ಅಕಾರ್ಡಿಂಗ್ ಟು ಲಾ. ತಗೊಳ್ಳೋಣ, ಶುರು ಹಚ್ಕೊಂಡ. ಅಪ್ಪ ನೀ ಅಮಿಕಂಡ್ ಸಂಕಿರ, ನಿಂಗೆ ನಮಸ್ಕಾರ ಕಡೆ. ನಿಂಗೆ ನನ್ನ ಮಗನಿಗೆ ಏನ್ ನಮಸ್ಕಾರ ಅಂತೀಯ ನೀವು? ನಂಗೆ ಜಾಡ್ಸ್ಬಿಡ್ತೀನಿ ನನ್ನ ಮಗ. ಸಂಗಿರ ಇವನು ಆವರ್ಜಿ ಇವರ್ಜಿ ಮೂಗರ್ಜಿ ಅಂತ ಬರ್ದು ಕೋರ್ಟ್ ಕಚೇರಿ ಆಲಿಸ್ಬಿಡ್ತಾನ ಕಣೋ. ಸಂಕಿರ ವಾಲಸ್ನ ಹೆಂಗೆ ಮಂಕ್ರಿ ತುಂಬಾ ಆಚೆ ಕೆಸಿಬೇಕಂತ ನಮ್ಗೆ ಗೊತ್ತು. ನೀ ಸಂಕಿರ ಬಂದ್ಬಿಟ್ಟ. ಬಾರೋ, ಅಕಾರ್ಡಿಂಗ್ ಟು ಲಾ ಇವನ್ಗೆ ಸರಸ್ವತಿ ಪೂಜೆ ಮಾಡೋಣ. ನೋಡೋ, ಮನುಷ್ಯನಾಗಿ ನನ್ ಬಿಡಿಯಕ್ ಕೊನೆ ಜನ್ಮ. ಮುಂದೆ ನಾನು ಮನುಷ್ಯನಾಗಿ ಹುಟ್ಟಲ್ಲ. ಅದಕ್ಕೆ ಎಲ್ಲ ಚೆನ್ನಾಗಿ ಅನುಭವಿಸಿ ಹೋಗ್ಬಿಡೋಣ ಅಂತ. ನೀನು ಹೋಗು ಹೋಗು ಹೋಗು. ನೀನ್ ಯಾಕೆ ಇಲ್ಲಿಗೆ ಬರಕೋದ? ಅಣ್ಣ, ನಾನು ನಾಳೆಯಿಂದ ಬಾಗಿ ಜೊತೆ ಕಾಲೇಜ್ ಹತ್ರ ಹೋಗಲ್ಲ. ಆಗಳ ಅಗಳ ಅಂದ್ರೆ ಹೆಂಗಣ್ಣ? ಈಗ ನಾನು ಹೋಗ್ಬಿಟ್ರೆ ಮನೆ ಕೆಲಸ ವ್ಯವಹಾರಗಳೆಲ್ಲ ಯಾರು ನೋಡ್ಕೋತಾರೆ? ಹೋಲಿ ಬಿಡ್ರಪ್ಪ, ನಾನೇ ಹೋಯ್ತೀನಿ. ನೀನಾ? ಯಾವೂರು? ಪಾಳ್ಯ. ಬಾಳ್ಕೊಡ್ಲ? ನೀನ್ ಬೇಡ. ಅಲ್ಲ ಕಣ, ನೀನು ಹೋಗಲ್ಲ ಅಂತೀಯ, ನನ್ನ ಹೋಗ್ಬೇಡ ಅಂತೀಯ. ಹಿಂಗಾದ್ರೆ ಹೆಂಗೋ? ಒಂದ್ ಕೆಲ್ಸ ಮಾಡೋಣ, ನಿಮ್ 5 ಜನ ಅತ್ತಿಗೆರಲ್ಲಿ ಬಿಡಪ್ಪ, ನಾನು ಯಾರನ್ನ ಕಳಿಸ್ತೀನಿ ಬಿಡು. ಅಣ್ಣ ಅಣ್ಣ, ಇವ್ರು ಯಾರು ಬೇಡ. ನಮ್ಮ ಮನೆ ಕೆಲಸ ಹುಡುಗಿ ನಿಂಗೆ ಇದ್ದಾಳಲ್ಲ, ಅವಳನ್ನೇ ಕಳ್ಸ್ಬಿಡೋಣ. ನಿಂಗೆ? ಹೂನಣ್ಣ. ನೋಡು, ಈಗ ನಾನೋ ನೀನೋ ಹೋದ್ರೆ ಊರಪ್ಪನ ವಂಶದವ್ರಿಗೆ ಏನ್ ಗತಿ ಬಂದಯ್ಯ ಅಂತ ಜನ ಆಡ್ಕೊಳಲ್ವಾ? ಅದಕ್ಕೆ ಈ ನಿಂಗಿನ ಕಳ್ಸಿದ್ರೆ ಜೊತೆಲಿದ್ದಂಗೂ ಆಗುತ್ತೆ, ಕಾವಲ್ ಕಾದಂಗೂ ಆಗುತ್ತೆ. ಇದ್ಯಾಕೋ ಹಿಂಗ್ ನಿಂತ್ಕೊಂಡ್ಬಿಟ್ರಿ ಎಲ್ಲರೂ? ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಬುದ್ಧಿ ನಾನು ಓಡಿಸ್ತಾ ಕುಂತ್ಕೊಂಡು ಓಡಿಸು. ಇವಾಗ ನೀ ನನ್ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ? ನಿಜ ಹೇಳ? ಏನು ತಿಳ್ಕೊಂಡಿಲ್ಲ. ಏಯ್, ನೀನೇನ್ ಮನುಷ್ಯನ ಕಲ್ಬಂಡೆನಾ? ಲೇ ನಿಂಬೆ ಹುಳಿ, ಯಾರು ಹಂಗ್ ಮಲಗಿಸ್ಕೊಂಡಿದ್ಯಾ? ನಮ್ ಸೋದರ ಮಾವನ್ ಚಿಕ್ಕತ್ತೆ ಸಡಕನ್ ಮಗಳು. ಯಾಕೋ? ಅವಳಿಗೆ ವಾತ ಪಿತ ಕಪ್ಪ ಅಡ್ಕಾಯಿಸ್ಕೊಂಡದೆ. ಏನಾಗದೆ? 3 ತಿಂಗಳು. ಅಯ್ಯೋ ನಿನ್ನ, ನಿನ್ಗುವೆ ಹಂಗಾರ ನಾವ್ ಮಾಡೋದೇನು ದೊಡ್ಡದಲ್ಲ ಬಿಡೋ. ಮೇಲೆ ಕಂಡ್ಬಿಟ್ರೆ ಎಲ್ರಿಗೂ ಮಕ್ಕಳಾಯ್ತವೆ. ಏನ್ಲಾ? ದೇವ್ರದಯ್ಯ ಹಂಗನ್ನು ಮತ್ತೆ ಒಂದ್ ಹುಡುಗಿ ಕಂಡ್ಬಿಟ್ರೇನೆ ಏನೇನೋ ಆಗತ್ತೆ ಅಂತ ಹೇಳ್ತಾರೆ. ಅಂತದ್ರಲ್ಲಿ ನಿನ್ ಪಕ್ಕನೆ ಕೂತ್ಕೊಂಡು ನಿನ್ನ ಪ್ರೀತಿನ ಮಾತಾಡ್ತೀನಲ್ಲ, ನಿಂಗೇನು ಅನ್ಸದೆ ಇಲ್ವಾ? ಏಯ್ ಹೊಸಿ ತಾಳು, ನಿಮ್ಮಪ್ಪ ನನ್ ಮಗ ಏನ್ ಮಾಡ್ತಾ ನೋಡ್ಕೊ ಬರ್ತೀನಿ. ಅಣ್ಣ ನಮಸ್ಕಾರ, ಮುದ್ದೆ ಉಂಡ್ರಾ? ಇಲ್ಲ ಕಣಪ್ಪ, ಅನ್ನ ಉಂಡೆ. ಸರಿಯಪ್ಪ. ಎಲ್ಲಿ ಗಂಟೆ ಬತ್ಲಾ ನಿನ್ ಮಗಳ ಪ್ರೀತಿ ಇಸ್ಯಾ? ಬರೋದೇನ್ ಬಂತು, ಮೇಲೆ ಮುದ್ರಕಂಡ್ ಕುಂತದೆ. ಪ್ರೀತಿ ಇಸ್ಯಾ ಸುಲಭ ಅಲ್ಲ ಬಿಡು. ಯಾಕೋ? ಅಕಾರ್ಡಿಂಗ್ ಟು ಲಾ, ಇಫ್ ದ ಬಾಯ್ಸ್ ಅಂಡ್ ಗರ್ಲ್ಸ್ ಆರ್ ಮೇಜರ್ಸ್, ನೀ ಕಡ್ದಲ್ಲಪ್ಪ ನೀನು. ನಮ್ ದೇಶ ಉದ್ಧಾರ ಆಗಲ್ಲ ಬಿಡು.
ಹುಡುಗ ಹುಡುಗಿ ಇಬ್ರು ವಯಸ್ಸಿಗೆ ಬಂದಿದ್ರೆ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ಹಕ್ಕು ಅವ್ರಿಗೆ ಅದೇ. ಆದ್ರೆ ಹುಡುಗ ಕೆಟ್ಟವನಾಗಿ ಹುಡುಗಿ ಮುದ್ದೆ ಇನ್ನೋಸೆಂಟು ಅಂತ ಪ್ರೂವ್ ಆದ್ರೆ ಹುಡುಗ ಜೈಲ್ಗೆ ಹೋಗ್ಬಿಡ್ತಾನೆ. ಹೋಲಿ ಬಿಡು, ಕಳ್ಸಿದ್ರಾಯ್ತು. ಆದ್ರೆ ಇನ್ನೊಂದ್ ವಿಷಯ, ಅಕಾರ್ಡಿಂಗ್ ಟು ಲಾ ನೀನ್ ಪ್ರೂವ್ ಮಾಡಿ ಸುಳ್ಳು ಅಂತ ಗೊತ್ತಾಗ್ಬಿಟ್ರೆ ನೀನ್ ಜೈಲ್ಗೆ ಹೋಗ್ಬಿಡ್ತೀಯ. ನೀನೇನು ಉಪಾಯ ಹೇಳ್ಕೊಡಕ್ ಬಂದಿದ್ಯೋ ಮನೆ ಹಾಳು ಮಾಡಕ್ ಬಂದಿದ್ಯೋ? ನೀನ್ ನಂಬಿಕೆ ಕುಕ್ಕಳಪ್ಪ ನೀನು. ಕಾನೂನು ಇರೋದೇ ಹಂಗಪ್ಪ. ನಿನ್ ಕಾನೂನು ನಿಂತು ಇಕ್ಕಳಪ್ಪ, ನಾನು ಒತ್ಕೊಂಡ್ ಮಾಡ್ಕೊತೀನ ಮುಡ್ಗಿನ. ಅಯ್ಯ ಬಡತವ. ನಿಂಬೆ ಇಲ್ಲೇ ಬಂತ ಕಳಿ ಬಿಜಿ ಇದ್ದೀನಿ. ಮತ್ತೆ ಅಂಗಡಿ ಮಾಡ್ಕೊಂಡು ಎತ್ತೋ ಕೊಡೋಗ್ಲಾ? ನಮ್ಗೆ ಇಲ್ಲಿ ಉರಿತಾ ಇದೆ. ನಮ್ಗೆ ಮಾಡ್ಕೊಂಡು ಬನ್ನಿ. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ಹೆಸರು ಹೇಳ್ತೀಯ ಓಲಾ? ಸರಿ ಅಣ್ಣ. ಯಾವರು? ಆಟ್ಯ. ಮನೇಲಿ ಯಾರ್ಯಾರಿದ್ದರು? ಯಾರು ಇಲ್ಲ, ಒಬ್ಳೆ. ಯಾರು ಇಲ್ವೇ? ಯಜಮಾನ್ ಹೋಗ್ಬಿಟ್ರು? ಹ್ಮ್. ಬಾಳ್ಕೊಳ್ಳೆ.